ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ಕೋಲಾರ ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆ ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ಕೋಲಾರ ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆ ನೋಡಿ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಮಧ್ಯೆ ಸಮಬಲದ ಹೋರಾಟ ನಡೀತಾ ಇದೆ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ನಿಮ್ಮ ಆಯ್ಕೆನಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ನಿಮ್ಮ ಆಯ್ಕೆನಾ ಕಾಲ್ ಮಾಡಿ ನೀವು ಕೂಡ ವೋಟ್ ಮಾಡಬಹುದು ನಿಮ್ಮ ಆಯ್ಕೆಯನ್ನ ತಿಳಿಸಬಹುದು ನೀವು ಕರೆ ಮಾಡಬೇಕಾದಂತಹ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ 080692059999 ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಅಭ್ಯರ್ಥಿ ಯಾರು ನಿಮ್ಮ ವೋಟ್ ಯಾರಿಗೆ ನೀವು ಕೂಡ ತಿಳಿಸಬಹುದು ಈ ಬಗ್ಗೆ ನಮ್ಮ ಜೊತೆಗೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಕಾಲ್ ಸೆಂಟರ್ ನಿಂದ ನಮ್ಮ ಪ್ರತಿನಿಧಿ ಪ್ರನೂತ್ ಪವರ್ ಟಿವಿಯ ಲೋಕಸಭಾ ಚುನಾವಣಾ ಸರ್ವೆ ಇವತ್ತು ನಾವು ಮಾಡ್ತಾ ಇರೋದು ಕೋಲಾರ ಲೋಕಸಭಾ ಕ್ಷೇತ್ರ ಹೆಂಗಿದೆ ಬಹಳ ಹೈ ವೋಲ್ಟೇಜ್ ಕ್ಷೇತ್ರ ಈ ಬಾರಿ ನಮ್ಮ ಸರ್ವೆಯಲ್ಲಿ ಹೇಗಿದೆ ಬಲಾನುಬಲ ಹೇಗಿದೆ ಕಾಂಗ್ರೆಸ್ ಬಿಜೆಪಿನ ಹೇಗೆ ಪೂರ್ಣಿಮಾ ಈ ಕ್ಷೇತ್ರದಲ್ಲಿ ಈಗ ಸದ್ಯಕ್ಕೆ ನಾನು ಟ್ರೆಂಡ್ ಹೇಳಿಬಿಡ್ತೀನಿ ಇದು 50-50 ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟ ನಡೀತಿದೆ ಆದರೆ ಎಕ್ಸ್ಪೆಕ್ಟೆಡ್ ಈ ಥರ ಇರಬೇಕಾಗಿದ್ದ ಕ್ಷೇತ್ರ ಅಲ್ಲ ಯಾಕಂದರೆ ಸತತವಾಗಿ 6 ಬಾರಿ KH ಮುನಿಯಪ್ಪನವರು ಗೆದ್ದು ಈ ಕ್ಷೇತ್ರವನ್ನು ಕಾಂಗ್ರೆಸ್ನ ಭದ್ರಕೋಟೆ ಅಂತ ನಾಮಾಂಕಿತ ಮಾಡಿಬಿಟ್ಟಿದ್ದಾರೆ ಆದರೆ ಕಳೆದ ಬಾರಿ ಕಾಂಗ್ರೆಸ್ನಲ್ಲಿನ ಭಿನ್ನಮತ ಅವರಲ್ಲಿದ್ದಂಥ ಒಡಕು ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಗಲ್ಲಿ ಗೆಲುವನ್ನು ಕೊಟ್ಟಿತ್ತು ಮುನಿಸ್ವಾಮಿ ಬಿಜೆಪಿಯಿಂದ ಆಯ್ಕೆಯಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಸಂಸದರಾಗಿ ಆಯ್ಕೆ ಆಗಿದ್ದರು ಆದರೆ ಈ ಬಾರಿ ಮತ್ತೊಮ್ಮೆ ತಮ್ಮ ಪರವಾಗಿ ಇದ್ದಂಥ ಕ್ಷೇತ್ರವನ್ನು ಕಾಂಗ್ರೆಸ್ ಇನ್ನೊಂದು ಹಂತದಲ್ಲಿ ಕೈ ಚೆಲ್ಕೊಂಡ್ಬಿಡ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಸದ್ಯದ ಟ್ರೆಂಡನ್ನು ಗಮನಿಸ್ತಾ ಇದ್ದಾರೆ ಕಳೆದ 5 ವರ್ಷ ಮಾತ್ರ ಇಲ್ಲಿ ಬಿಜೆಪಿ ಪ್ರಭಾವವನ್ನು ಬೀರಿದ್ದು ಅದು ಕೂಡ ಕಾಂಗ್ರೆಸ್ನ ಒಳಜಗಳದಿಂದಲೇ ಕಾಂಗ್ರೆಸ್ನಿಂದ KH ಮುನಿಯಪ್ಪನವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ KH ಮುನಿಯಪ್ಪನವರು ಮಾಡಿದ್ದಂಥ ಪ್ರಯತ್ನ ಎಲ್ಲ ಯಶಸ್ವಿಯಾಗಿತ್ತು ಆಲ್ಮೋಸ್ಟ್ ಅನೌನ್ಸ್ ಆಗೋದೊಂದೇ ಬಾಕಿ ಅನ್ನೋ ಸಂದರ್ಭದಲ್ಲಿ ಇಲ್ಲಿ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಬಲಗೈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ಒಂದು ಎರಡು ಕಡೆಯ ಮಾತುಗಳು ಅಥವಾ ಒಂದು ತಿಕ್ಕಾಟ ಘರ್ಷಣೆ ಇಲ್ಲಿ ಗೌತಮ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ ಎರಡೂ ಬಣಕ್ಕೆ ಸಂಬಂಧ ಪಡದೇ ಇರುವಂಥ ಓರ್ವ ತಟಸ್ಥ ಬಣದ ಅಭ್ಯರ್ಥಿ ಹಾಗಾಗಿ ಅವ್ರ ಪರ KH ಮುನಿಯಪ್ಪ ಕೆಲಸ ಮಾಡ್ತಾರಾ ಕೇಳಿದ್ರೆ ಮುನಿಯಪ್ಪನವ್ರು ಹೇಳ್ತಾರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಇನ್ನು ಈ ಕಡೆ ರಮೇಶ್ ಕುಮಾರ್ ಬಣ ಅವರು ಕೇಳಿದ್ರೆ ಎಸ್ ನಮ್ಮ ವ್ಯಾಪ್ತಿಗೆ ಬರುವ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಆದರೆ ಕಾಂಗ್ರೆಸ್ ಒಗ್ಗೂಡಿ ಒಂದಾಗಿ ಇಲ್ಲಿ ಕೆಲಸ ಮಾಡಿದರೆ ಮಾತ್ರ ಕೋಲಾರದಲ್ಲಿ ಗೆಲುವಾಗುತ್ತೆ ಈ ಕಾಂಗ್ರೆಸ್ನ ನೆಗೆಟಿವ್ ಅನ್ನು ಬಿಜೆಪಿ ಎನ್ಕ್ಯಾಚ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಬಿಜೆಪಿ ಇನ್ ದ ಸೆನ್ಸ್ ಬಿಜೆಪಿ ಮತ್ತು JDSನ ಮೈತ್ರಿ ಮಲ್ಲೇಶ್ ಬಾಬು ಮೈತ್ರಿ ಅಭ್ಯರ್ಥಿಯ ಕಣಕ್ಕಿಳಿದಿದ್ದಾರೆ ಹಲವು ಲೆಕ್ಕಾಚಾರಗಳಿದೆ ಎಡಗೈ ಸಮುದಾಯ ಹಾಗಾಗಿ ಮಲ್ಲೇಶ್ ಬಾಬು ಪರವಾದಂಥ ಮತಗಳು ಇಲ್ಲಿ ಯಾವುದ್ಯಾವುದು ಬರುತ್ತೋ ಅದು ಕಾಂಗ್ರೆಸ್ನ ಮೂಲದಿಂದಲೂ ಕೂಡ ಬರೋದು ಬಿಜೆಪಿಗೆ ಇಲ್ಲಿ ಪ್ಲಸ್ ಆಗಿ ಸದ್ಯಕ್ಕೆ ಅನ್ನಿಸ್ತಾ ಇದೆ ಆದರೆ ಸಮಬಲದ ಹೋರಾಟ ತಿಕ್ಕಾಟ ನಾವು ಫೋಟೋ ಫಿನಿಶ್ ಅಂತ ಏನು ಕೇಳ್ತೀವಿ ಆ ಫೋಟೋ ಫಿನಿಶ್ ರಿಸಲ್ಟ್ ಕೋಲಾರದಿಂದ ನಾವು ಈ ಬಾರಿ ಎಕ್ಸ್ಪೆಕ್ಟ್ ಮಾಡಬಹುದು ಆ್ಯಂಡ್ ಈ ಬಾರಿಯ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರಗಳಲ್ಲಿ ನಾವು ಬಹಳ ಗಮನ ವಹಿಸುವಂತ ಕ್ಷೇತ್ರಗಳಿದ್ರೆ ಅದರಲ್ಲಿ ಕೋಲಾರ ಕೂಡ ಒಂದಾಗಿರುತ್ತೆ ಅದನ್ನ ನಮ್ಮ ಸರ್ವೆ ಈಗ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದೆ ಪೂರ್ಣಿಮಾ ಓಕೆ ಥ್ಯಾಂಕ್ ಯು ಪ್ರನೂತ್ ತಮ್ಮೆಲ್ಲ ಮಾಹಿತಿಗಾಗಿ